ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ಟೈಮ್ ಬಂದು 9:45, ಎಲ್ಲ ಕೆಲಸ ಆಯಿತು. ಆ್ಯಂಡ್ ಅಥರ್ದು ಫಸ್ಟ್ ಡೇ ಆಫ್ ಸ್ಕೂಲ್. ಸೊ ಅದಕ್ಕೋಸ್ಕರ ಪೂಜೆ ಮಾಡ್ತಾ ಆ್ಯಂಡ್ ಇಡ್ಲಿ ಕೊಟ್ಟ, ಇಡ್ಲಿ ತಿಂದ. ಅವ್ನ ಸ್ಕೂಲ್ ಬ್ಯಾಗ್ ಎಲ್ಲ ರೆಡಿ ಆಗುತ್ತೆ. ಆ್ಯಂಡ್ ಅವನಲ್ಲಿ ಅಲ್ಲಿ ಶೂಸ್ ಹಾಕ್ಕೊಂತಿದ್ದಾನೆ. ಆ್ಯಂಡ್ ನನ್ನ ಪೂಜೆನೂ ಆಯಿತು ನಂದು. ಇವತ್ತು ಬುಧವಾರ. ಸೊ ಗಣಪತಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಗಣಪತಿ ಪೂಜೆ ಆ್ಯಂಡ್ ಈ ಪೂಜೆ ಎಲ್ಲ ಪೂಜೆಗಳು ಆಯಿತು. ಆ್ಯಂಡ್ ಅವನದು ಬ್ಯಾಗು ಕೂಡ ಎಲ್ಲ ರೆಡಿ ಆಯಿತು. ಊಟದ ಬಾಕ್ಸು ಆ್ಯಂಡ್ ಬ್ಯಾಗು. ನಿನ್ನೆ ಸ್ಕೂಲಲ್ಲಿ ಈ ಥರ ಲೇಬಲ್ ಹಾಕಿ ಕಳಿಸ್ರಿ ಅಂದಿದ್ರು. ಸೊ ಅದಕ್ಕೆ ಆ ಥರ ಲೇಬಲ್ ಹಾಕಿ ಕಳಿಸಿದ್ದಾಯಿತು. ಆ್ಯಂಡ್ ಆಲ್ ಸೆಟ್ ರೆಡಿ ಟು ಗೋ. ಅವ್ನ ಬಾಕ್ಸು ರೆಡಿ ಆಯಿತು. ಬನ್ನಿ ಅವ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರೋಣ. ಎಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟ್. ಅವ್ನ ಬಾಕ್ಸ್ಗೆ ಆ್ಯಪಲ್ಲು ಮತ್ತು ಕ್ಯಾಶ್ಯೂಸ್ ಕಟ್ಟಿರೋದು. ಇವಾಗ ಅವ್ನ ಸ್ಕೂಲ್ ಹತ್ರ ಹೋಗಿ ಅವ್ನು ಬಿಟ್ಟು ತಿರ್ಗಾ ಬರೋಣ. ಬನ್ನಿ, ಕರೆಕ್ಟ್ 10 o'clock ಲೇಟ್ ಆಗಿಲ್ಲ ಇವತ್ತು. ಬನ್ನಿ ಹೊರಡೋಣ. ಆ್ಯಂಡ್ ಇದು ನಮ್ಮ ಅಥರ್ವನ್ ಸ್ಕೂಲು. ಪರವಾಗಿಲ್ಲ, ನೋಡೋಣ. ಅವತ್ತೇನೋ ಒಂದು ಚೂರತ್ತು ಇದಾಗತ್ತೆ. ನಮ್ಮ ಅಥರ್ವು ಇಳಿಸ್ರಿ. ಓಕೆ, ಹೊರಡ್ತಿದ್ದಾನೆ ಇವಾಗ. ನಮ್ಮ ಅಥರ್ದು ಈ ಥರ ರೆಡಿ ಮಾಡಿದ್ದಾರೆ. ಬೇಗ ಬೇಗ, ಅಲ್ಲಿ ಟೈಮ್ ಆಗತ್ತೆ, ಬೈತಾರೆ. ಇಡ್ಕೊಳ್ರಿ. ಇದು ನಮ್ಮ ಅಥರ್ ಸ್ಕೂಲು. ನಮ್ಮ ಅಥರ್ ಸ್ಕೂಲು ಈ ಥರ ಮಾಡಿದ್ದಾರೆ. ಅಳ್ತಿಲ್ಲ ಸದ್ಯ. ಹೋಗ್ತಿದ್ದಾನೆ, ಹೋಗ್ಲಿ, ಹೊರಡ್ತಿದ್ದಾನೆ. ಮಾಷಾ ಅಂಡ್ ದ ಬಿಯರ್ ಅಂತ ಕರ್ಕೊಂಡೋದ್ರು, ಹೊರಡ್ತಿದ್ದಾನೆ. ಒಟ್ಟ ಅವ್ರ ಒಳಗಡೆ ಕ್ಲಾಸ್ ರೂಮು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಲೂನ್ಸ್ ಎಲ್ಲ ಕಟ್ಟಿ ಕಲಿಸಿದ್ದೀವಿ. ಅವ್ರು ನೋಡ್ಕೊತಾರೆ ಅನ್ನೋ ಕಾನ್ಫಿಡೆನ್ಸ್ ಐತೆ. ನೋಡೋಣ, ಹೊರಡೋಣ. ಓಕೆ, ಸೊ ಬಿಟ್ಟು ಬರೋಕ್ಕೆ ಹೋಗಿದ್ದೆ. ತಿರ್ಗಾ ಕರ್ಕೊಂಬಂದೆ. ಹೋಗಿ ಕರ್ಕೊಂಬಂದು ಅವನಿಗೆ ದೋಸೆ ಅಂದ. ಸೊ ಸುನೀತಾಗೆ ಹೋಗ್ಬಿಟ್ಟು ದೋಸೆ ಕೊಡಿಸ್ಕೊಂಡು ಹಂಗೆ ಕರ್ಕೊಂಬಂದೆ. ಆ್ಯಂಡ್ ಕರ್ಕೊಂಡು ಬಂದಮೇಲೆ ಅವನದು ಬಾಕ್ಸ್ ಏನು ಖಾಲಿ ಮಾಡಿದ್ದಾನೆ. ಆಮೇಲೆ ಅವ್ರ ಸ್ಕೂಲಲ್ಲಿ ಏನೋ ಈ ಥರದ್ದೇನೋ ಮಾಡಿಕೊಟ್ಟಿದ್ದಾರೆ. ಇದು ಏನಂತ ಗೊತ್ತಿಲ್ಲ, ಏನೋ ಮಾಡಿಕೊಟ್ಟಿದ್ದಾರೆ. ಸೊ ಇದು ಒಂದು ನೋಡೋಣ. ಆ್ಯಂಡ್ ಅವ್ನ ಬಾಕ್ಸ್ ನೋಡೋಣ. ಬನ್ನಿ ಫಸ್ಟು. ಒಂದ ಬಾಕ್ಸ್ಗೆ ಎಲ್ಲ ಫಿನಿಶ್ ಆಗಿಬಿಟ್ಟಿದೆ. ಇನ್ನೇನೇನು ತಿನ್ನಲ್ಲ, ಎಲ್ಲ ಬಾಕ್ಸ್ಗೆ ಹಾಕಿ ಕಳ್ಸೋದು. ತಕ್ಷಣ ಜ್ಯೂಸ್ ಮಾಡ್ದೆ. ಯಾವಾಗೂ ಅಷ್ಟೇ, ಏನು ಮಾಡಲ್ಲ. ತಗೊಳ್ರಿ. ಏನು ಬೇಡ. ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ತುಂಬ ಕಾಸ್ಟ್ಲಿ ಯಪ್ಪ. ಏನೋ ನೋಡೋಣ. ತಗೊಂಡ್ವಿ. ಮೋಡ ನೋಡಿ, ಮೋಡ ಆಗಿರೋದು. ಬೇಗ ಮನೆಗೆ ಹೋಗ್ಬೇಕು. ಇವರಿಗೊಂಚೂರು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಹೊರಡೋಣ. ಹೂವು ತಗೊಂಡಿದ್ದೆ. ಈಗ ನಾವು ಜಸ್ಟ್ ಮನೆಗೆ ಬಂದ್ವಿ. ಮಳೆ ಸ್ಟಾರ್ಟ್ ಆಯಿತು ನೋಡಿ, ಸಿಕ್ಕಾಪಟ್ಟೆ ಮಳೆ ಮೇಲ್ಗಡೆ. ಈಗ ಸ್ಟಾರ್ಟ್ ಆಯಿತು. ನಾವು ಮನೆಗೆ ಬಂದ್ವಿ. ಬರೋಷ್ಟೊತ್ತಿಗೆ ಸ್ಟಾರ್ಟ್ ಆಗಿಬಿಡ್ತು. ಆ್ಯಂಡ್ ನಾವು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಅಂತ ರಘು ಕೇಳಿದ್ರು. ನಾನು ಬೇಡ, ಸಂಜೆ ನೋಡಿದ್ರಾಯ್ತು, ರಾತ್ರಿ ನೋಡಿದ್ರಾಯ್ತು, ಊಟ ಆದಮೇಲೆ ಮಳೆ ಇರಲಿಲ್ಲ ಅಂದರೆ ಆವಾಗ ಹೋಗ್ಬಿಟ್ಟು ತರೋಣ ಅಂತ ಹೇಳಿ ಮನೆಗೆ ಬಂದ್ವಿ. ಬರೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಫೈನಲಿ ನಾವೇನು ತೊಯ್ಸ್ಕೊಂಬರಲಿಲ್ಲ. ಎಲ್ಲ ಕೆಲಸ ಆಲ್ಮೋಸ್ಟ್ ಆಯಿತು. ಪಿಸ್ತಾ ಒಂದು ತೊಗೋಬೇಕಿತ್ತು. ಅದು ನಾನು ಸಂಜೆ ನೋಡೋಣ ಅಂತೇಳಿ ಬಂದ್ವಿ.
ಇಲ್ಲಿ ನಮ್ಮ ಹತ್ರ ಇದು ಅಣ್ಣ ಬಣ್ಣ ರೆಡಿ ಮಾಡಬೇಕು ಅಂದರೆ ಮೇಡಮ್ ಅವರು ಎಷ್ಟು ಕಷ್ಟಪಡ್ತಾರೆ. ಈ ಸಾಹೇಬರು ರೆಡಿ ಆಗ್ರಿ ಅಂದರೆ ಯಪ್ಪ ಎಷ್ಟು ಕತೆ ಹೊಡಿತಾರೆ ಅಂದರೆ ಅಷ್ಟು ಕತೆ ಹೊಡಿತಾರೆ. ಬೇಗ ಟೈಮ್ ಆಗ್ತದಲ್ಲಿ. ಇಲ್ಲಿಡು ಬಾ ನಿಂತ್ಕೊ, ಕಾಲಕ್ಕೆ ಶೂಸ್ ಹಾಕು. ಅಯ್ಯೋ ಮಣ್ಣಿನ ಕತೆನ ಮೇಡಮ್ ಮಾತಾಡ್ಸಿದ್ರ. ಡೋಂಟ್ ಗೋ ಇನ್ಸೈಡ್, ಕಮ್ ನಡಿ, ಈಚೆ ನಡಿ. ನಾನು ನೀನು ಬಿಟ್ಟು ಬರೋಲ್ಲ. ನೆಡ್ಕೊಂಡೋಗು, ನೀನು ನೆಡ್ಕೊಂಡೋಗು. ಅಮ್ಮ ನಾ ಬಿಡು, ನಾನು ಬಿಟ್ಟು ಬರ, ಕರ್ಕೊಂಡೋಗಲ್ಲ. ಏನು ಮಾಡ್ತೀಯ? ನೇರ್ಲೆಂಟ್ ತಗೊಳ್ಳೋಣ ಅಂತ ಬಂದಿದೆ. ಇದು 120 ಕಾಲು kg, ಅದು 80 ಅಂತ. ನಾನು ಕಾಲು kg ತೊಗೊಂಡೆ. ಆ್ಯಂಡ್ ಇವಾಗ ಟೈಮ್ ಆಗಿಲ್ಲ, ಸೊ ಮನೇಲಿ ಹೋಗಿ ಆಮೇಲೆ ಅಥರ್ವನ್ ಕರ್ಕೊಂಬರಕ್ಕೆ ಹೋಗೋಣ ಅಂತ. ಬನ್ನಿ ನೋಡೋಣ. ಮಳೆ ಸ್ಟಾರ್ಟ್ ಆಗೇ ಬಿಡ್ತು. ತುಂಬ ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ತುಂಬ ಜೋರಾಗಿ ಮಳೆ ಬರ್ತಾಯಿದೆ, ಕೇಳಿಸ್ತಿರ್ಬೋದು. ಆ್ಯಂಡ್ ಇಲ್ಲಿ ಬಟ್ಟೆ ಒಗ್ದಿರೋ ಹಂಗೆ ಇಟ್ಟಿದ್ದೀನಿ ಒಳಗೆ ತಂದು. ನಮ್ಮ ಇಲ್ಲಿದ್ದಾನೆ, ನಾನು ಬಾಕ್ಸ್ ನೋಡಿ. ಇಲ್ಲಿ ವಾಂಗಿಬಾತ್ ಮಾಡೋಣ ಅಂತ, ಮಳೆಗೆ ಚೆನ್ನಾಗಿರುತ್ತೆ ಅಂತೇಳಿ ಅನ್ನ ಎಲ್ಲ ಮಾಡೋಕ್ಕಿಟ್ಟಿದ್ದೀನಿ. ಓಕೆ, ವಾಂಗಿಬಾತ್ ಮಾಡೋ ಪ್ರೊಸೀಜರ್ ಎಲ್ಲರಿಗೂ ಗೊತ್ತಿರುತ್ತೆ, ಪೌಡ್ರ್ ಹಾಕೋದಷ್ಟೇ. ಬಟ್ ನಾನು ತೋರಿಸ್ತೀನಿ. ಸಾರಿ. ಶೋ ಓಕೆ, ವೆಲ್ಕಮ್ ಬ್ಯಾಕ್. ನಂದು ವಾಂಗಿಬಾತ್ ಇಲ್ಲಿ ರೆಡಿ ಆಗ್ತೈತೆ, ಅನ್ನ ರೆಡಿ ಆಗತ್ತೆ. ಸೊ ಇದಕ್ಕೆ ಕಲಸಿದ್ರೆ ಆಯಿತು. ಇನ್ನೊಂದು ಸ್ವಲ್ಪ ಬದನೆಕಾಯಿ ಬೇಯಬೇಕಿತ್ತು, ಸೊ ಅದಕ್ಕೋಸ್ಕರ ಆ್ಯಂಡ್ ನಾನು ಹಿಂಗೆ ಹಚ್ಕೋಬೇಕು. ಓಕೆ, ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಇನ್ನೊಂದು ಸ್ವಲ್ಪ ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊಸರನ್ನೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನೋಡೋಣ, ರಘುನ್ ಕೇಳ್ತೀನಿ, ಮಾಡು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಈಗ ವಾಂಗಿಬಾತ್ ಆಯಿತು. ಆ ಥರ ವಾಂಗಿಬಾತ್ ತಿಂತೇನು? ಏನು ಬೇಕು ಮತ್ತೆ? ಅನ್ನ ಸಾಂಬಾರು ಅಂತ, ಅನ್ನ ಸಾಂಬಾರು ಎರಡೂ ಮಿಕ್ಸ್ ಮಾಡಿ ಕೊಟ್ಬಿಡೋಣ. ಓಕೆ, ಬನ್ನಿ ಈ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಓಕೆ, ಸೊ ಫ್ರೆಂಡ್ಸ್, ಇದು ಬಂದು 8 o'clock ಆಗಿತ್ತು ಟೈಮ್ ಆವಾಗ, ನೈಟು. ಸೊ ನನಗೆ ಯಾಕೋ ಲೆಫ್ಟ್ ಸೈಡ್ ಪೇನ್ ಬರ್ತಾ ಇತ್ತು, ಸೊ ಹ್ಯಾಂಡ್ ಪೇನ್ ಬರ್ತಿತ್ತು. ಅದಕ್ಕೆ ಭಯ ಆಗಿ ಒಂದ್ಸರಿ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಹಾಸ್ಪಿಟಲ್ಗೆ. ಆ್ಯಂಡ್ ಇದು ಹಾಸ್ಪಿಟಲ್ದು ಯಾವುದೇ ಥರದ ಸ್ಪಾನ್ಸರ್ ವಿಡಿಯೋ ಅಲ್ಲ. ಸೊ ನಾನು ಹೋಗಿದ್ದು ನಾನು ತೋರಿಸ್ತಿದ್ದೀನಿ ಅಷ್ಟೇ. ಆ್ಯಂಡ್ ಅದಾದಮೇಲೆ ನಾವು ಡೀಸೆಲ್ ಹಾಕ್ಸ್ಕೊಳಕ್ಕೆ ಬಂದ್ವಿ ನಮ್ಮ ಕಾರ್ಗೆ. ಏನಕ್ಕಪ್ಪ ಅಷ್ಟು ಸಡನ್ನಾಗಿ ಅಂದರೆ, ಯೂಶ್ವಲಿ ನಾವು ಕಾರ್ ತೆಗಿಯೋದೇ ಇಲ್ಲ. ಅವಾಗ ಏನಕ್ಕಪ್ಪ ಡೀಸೆಲ್ಲು ಅಂತಂದರೆ, ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಅಪ್ಪ ಅಮ್ಮ ಮತ್ತು ನಮ್ಮ ಭಾವ ಅವ್ರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಧರ್ಮಸ್ಥಳ, ಕುಕ್ಕೆ ಆ ಕಡೆ ಹೋಗ್ತಿದ್ರು. ಸೊ ಅದಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಅವ್ರಿಗೆ ಕಾರೆಲ್ಲ ಕ್ಲೀನ್ ಮಾಡಿ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಅಂತ ರಘು ಹೊರಟರು. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಸೊ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ. ಸೊ ನಾವು ಸ್ಯಾಟರ್ಡೇ ಯಾವಾಗಲೂ ಅಷ್ಟೇ ತರಕಾರಿ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ ಬೇಕಾಗಿರೋದೆಲ್ಲ ತರಕಾರಿನ ತೊಗೊಂಡ್ಬಿಟ್ಟು ಬರ್ತೀವಿ. ಆ್ಯಂಡ್ 1 ವೀಕ್ ನಾನು ತರಕಾರಿ ಹತ್ರ ಹೋಗೋದೇ ಇಲ್ಲ. 1 ವೀಕಿಗೆ ಆಗೋವಷ್ಟು ನಾನು ತರಕಾರಿ ತಂದು ಇಟ್ಕೊಂಡ್ಬಿಡ್ತೀನಿ.
ನಂಗೆ ಗೊತ್ತು ಫ್ರಿಜ್ ತುಂಬ ಯೂಸ್ ಮಾಡಬಾರ್ದು, ಫ್ರಿಜ್ಜಲ್ಲಿ ಇಡಬಾರ್ದು ಅಂತ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಅರ್ಜೆಂಟ್ ಇದ್ದರೆ ನಮ್ಮ ಮನೆ ಹತ್ರ ಏನೂ ತರಕಾರಿ ಎಲ್ಲ ಸಿಗಲ್ಲ ನಮಗೆ. ಸೊ ನಾವು ಮಾರ್ಕೆಟ್ಗೆ ಹೋಗಬೇಕು. ಏನಿಲ್ಲ ಅಂದರೂ ಇದು ಒಂದು 5 ಕಿಲೋಮೀಟರ್ಸ್ ಅಂತೂ ನಮ್ಗೆ ಆಗೇ ಆಗ್ತದೆ. ಆ್ಯಂಡ್ ಇನ್ನೊಂದೇನು ಅಂದರೆ ತರಕಾರಿ ತುಂಬ ಫ್ರೆಶ್ ಆಗಿ ಸಿಗುತ್ತೆ ನಮಗೆ. ಮಾರುಕಟ್ಟೆ ಅಂತ ಅಲ್ಲಿಗೆ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಸಸ್ತ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೇನು ಅಂತಂದರೆ ಎಲ್ಲ ತೂಕ. ಸೊ ತೂಕಕ್ಕೆ 80 ರೂಪಾಯಿ, ತೂಕ 40 ರೂಪಾಯಿ ಅಂತ ಇರುತ್ತೆ ಇಲ್ಲೆಲ್ಲ. ಸೊ ತೂಕ ಅಂತಂದರೆ 2.5 ಕೆ ಜಿಗೆ 40 ರೂಪಾಯಿ, 2.5 ಕೆ ಜಿಗೆ 80 ರೂಪಾಯಿ, ಅದೇ ಥರ ಇತ್ತು ತರಕಾರಿ ಎಲ್ಲ. ತುಂಬ ಸಸ್ತ. ಆ್ಯಂಡ್ ಕೊತ್ತಂಬರಿ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿತ್ತಲ್ಲ. ಆವಾಗಿಂದು ವಿಡಿಯೋ ಇದು. ಸೊ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಸೊ ಎಲ್ಲರ ಹತ್ರ ಸಾರಿ ಕೇಳ್ತೀನಿ. ಆ್ಯಂಡ್ ಅದೆಲ್ಲ ಆದಮೇಲೆ ಅಲ್ಲಿಂದ ನನಗೆ ಟೊಮೆಟೊ ಬೇಕಿತ್ತು. ಸೊ ಟೊಮೆಟೊ ಅಂತೂ ಸಿಕ್ಕಾಪಟ್ಟೆ ರೇಟು. ಬಟ್ ಆದರೂ ನನಗೆ ಅವತ್ತಿನ ದಿನ ಸಿಕ್ಕಿದ್ದು ತೂಕ 80 ರೂಪಾಯಿ ಅನ್ನಂಗೆ, ಅಂದರೆ 2.5 ಕೆ ಜಿಗೆ 80 ರೂಪಾಯಿ. ಆ್ಯಂಡ್ ಇದು ನೋಡಿ, ಇದು ಅಥರ್ವ ಆಡ್ತಿದ್ದಿದ್ದು, ಯಪ್ಪ ಇದು ಅವನೇ ವಿಡಿಯೋ ಮಾಡಿದ್ದು. ನಾನೇ ಮಾಡ್ತೀನಿ ಅಂತ ಇಸ್ಕೊಂಡ. ಸೊ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಕೊಟ್ಟೆ. ಆ್ಯಂಡ್ ಇದನ್ನು ನಾನು ಡಿಲೀಟ್ ಮಾಡ್ಬೋದಿತ್ತು, ಕ್ರಾಪ್ ಮಾಡ್ಬೋದಿತ್ತು. ಬಟ್ ಆದರೆ ಅವ್ನು ಮಾಡಿರೋದೇನೋ ಒಂಥರ ಸ್ಪೆಷಲ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಡಿಲೀಟ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಮುಂದೆ ಒಂದಿನ ಅವನು ಇದನ್ನು ತೆಗೆದು ನೋಡಿದಾಗ ಅವನಿಗೂ ಖುಷಿ ಆಗುತ್ತನ್ನೋ ಒಂದು ರೀಸನ್ಗಷ್ಟೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. ಬಟ್ ಆದರೆ ಮೋಡ ನೋಡ್ಬೋದು, ಸಿಕ್ಕಾಪಟ್ಟೆ ಮೋಡ ಕೂತ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಮೋಡ ಬೇರೆ. ಆ್ಯಂಡ್ ನಾವು ಬೇರೆ 5 ಕಿಲೋಮೀಟರ್ ಹೋಗ್ಬೇಕಿತ್ತು. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ಆ್ಯಂಡ್ ನಮ್ಮದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕೆಲಸ ಇತ್ತು. ಸೊ ಅದನ್ನು ಹಂಗೆ ಅವನಿಗೆ ನಾಟಿ ಮೊಟ್ಟೆ ಖಾಲಿ ಆಗಿಬಿಟ್ಟಿತ್ತು ಅಥರ್ವ್ಗೆ. ಸೊ ಅದಕ್ಕೋಸ್ಕರ ಮೊಟ್ಟೆ ತರಬೇಕಿತ್ತು, ಮೊಟ್ಟೆ ತರೋಣ ಅಂತ ಇದಕ್ಕೆ ಬಂದ್ವಿ. ಇಲ್ಲಿ ತೋಟ ಇದು. ಸೊ ಇಲ್ಲೆಲ್ಲ ಸಿಕ್ಕಾಪಟ್ಟೆ ತೋಟಗಳಿದ್ದಾವೆ ಈ ಥರ. ಇಲ್ಲೆಲ್ಲ ನಾಟಿ ಮೊಟ್ಟೆನೇ ಸಿಗೋದು ನಮಗೆ. 15 ರೂಪೀಸ್ಗೆ ಒಂದು ಮೊಟ್ಟೆ ಅನ್ನಂಗೆ. ಬಟ್ ಅವ್ರು ಕಡಿಮೆ ಮಾಡಿಕೊಟ್ರು ನಮಗೆ. ತುಂಬ ಸ್ಟ್ರಾಂಗಾಗಿ ಬರ್ತಾರೆ ಮಕ್ಕಳು ಮಾತ್ರ. ಮಕ್ಕಳಿಗೆ ನಾಟಿ ಮೊಟ್ಟೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ಅಥರ್ವ್ಗೆ ನಾಟಿ ಮೊಟ್ಟೆನೇ ಕೊಡೋದು. ಡೈಲಿ ಒಂದು ಮೊಟ್ಟೆ ಕೊಡ್ತೀನಿ ನಾನು. ಸೊ ಇದು ಒಂದು 15 ಮೊಟ್ಟೆ ತೊಗೊಂಬಿಟ್ಟು ಬಂದ್ವಿ. ಆಮೇಲೆ ಇಲ್ಲಿ ಪಾಪ ಅವರು ನಮಗೆ ಹೇಳ್ತಿದ್ರು, ಲೈಕ್ ಗಿನ್ನ ಅಂತ ಹೇಳ್ತಾರಲ್ಲ, ಅಂದರೆ ಕೌ ಬೇಬಿ ಆಗಿ 2-3 ದಿನ ಹಾಲೇನಿರುತ್ತಲ್ಲ, ಅದಕ್ಕೆ ನಮ್ಮ ಕಡೆ ಗಿನ್ನ ಅಂತ ಅಂತಾರೆ. ಸೊ ಆ ಗಿನ್ನ ನಾವು ಅವರಿಗೆ ಕೇಳಿದೆ ಅಷ್ಟೇ, ನಾನು ಹಾಲಿದ್ದೇನೆ ಅಂತ. ಪಾಪ ಅವ್ರು ಗಿಣ್ಣು ಮಾಡಿರೋದೇ ತೆಗ್ದುಬಿಟ್ಟು ಅಥರ್ವ್ ಕೊಟ್ಟರು. ಆ್ಯಂಡ್ ನಮ್ಮ ಅಥರ್ವ್ ಕೇಳ್ತೀರಾ, ಅಯ್ಯೋ ಕೋಳಿ, ಆಮೇಲೆ ಲೈಕ್ ಹಿಂಗೆ ಹಸು, ಕೋಳಿ ಇದೆಲ್ಲ ಸಿಕ್ಬಿಟ್ರೆ ಅವನು ಸುಮ್ಮನೆ ಇರೋದಿಲ್ಲ, ಆಡ್ತಾನೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡಿ ಎಷ್ಟು ಕ್ಯೂಟಾಗಿ ಆಡ್ತಿದ್ದಾನೆ ಅಂದರೆ. ಇದೇ ಬೇಬಿ, ಇದು ಇನ್ನೂ ಪಾಪ ಒಂದು ವೀಕ್ ಕೂಡ ಆಗಿರಲಿಲ್ಲ ಇದು ಹುಟ್ಬಿಟ್ಟು. ಮಕ್ಕಳಿಗೆ ಮಕ್ಕಳೇ ಬೇಕು ಅಂತ ಅಂತಾರಲ್ಲ, ಸೊ ಹಾಗೆ ಅವನಿಗಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ. ಅದೇನು ಮಾಡಲ್ಲ ಆ್ಯಕ್ಚುಲಿ, ಅವನು ಹಂಗೆ ಮಾಡ್ತಿರೋದಕ್ಕೆ ಅದು ಹಂಗೆ ಆಡ್ತಿತ್ತಷ್ಟೆ. ಸೊ ನಾವು ನೋಡ್ತಾನೆ ಇದ್ವಿ. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕಿತ್ತು. ಬಟ್ ಇವನು ಕೈ ಎಲ್ಲ ಮುಟ್ಬಿಟ್ಟಿದ್ನಲ್ಲ ಈ ಥರ. ಸೊ ಅವ್ರು ಗಿಣ್ಣು ಕೊಟ್ಟಾಗ ತಿಂತೀನಿ ಅಂದ. ಸೊ ಆ ರೀಸನ್ಗೋಸ್ಕರ ಕೈ ತೊಳೆಯೋಣ ಅಂತೇಳಿ ಅಲ್ಲೇ ಅವ್ರು ನೀರೆಲ್ಲ ಕೊಟ್ಟರು. ಸೊ ಅಲ್ಲೇ ಕೈ ಎಲ್ಲ ತೊಳ್ಕೊಂಡು ಬಾರೋ ಅಂತ ಕರಿತಿದ್ದೀವಿ, ಬರ್ತಾನೆ ಇಲ್ಲ. ಅದು ಕೋಳಿ ಜೊತೆಗೆಲ್ಲ ಆಟಾಡಬೇಕು ಅಂತೇಳಿ ನಿಂತ್ಕೊಂಡ್ಬಿಟ್ಟಿದ್ದ. ಅವನಿಗಷ್ಟೇ, ನಾವ್ಯಾರು ತಿನ್ನಲ್ಲ ಮನೇಲಿ, ಅವನು ತಿಂತಾನೆ ಅಂತ ಅಷ್ಟೇ, ಅವನಿಗೆಲ್ಲ ತಿನ್ಸೋಣ ಅಂತ. ಕೋಳಿಗಳು ಯಾವ ಕೋಳಿ ಅಣ್ಣ ಇವು? ಅವ ಯಾವ ಕರೆ ಗಿರಿರಾಜನ ಯಾವ ಇದು ಬರ್ತಾವ ಅಂತಾರಲ್ಲ. ಥ್ಯಾಂಕ್ಸ್, ಥ್ಯಾಂಕ್ ಯು. ಅವ್ರಿಗೆ ಇನ್ನೂ ಕೊಟ್ಟರು ನಮಗೆ ಕರದ್ದು ಅಂತ. ನಮ್ಮ ಅಥರ್ವ್ಗೆ ಇಷ್ಟ ಆಯ್ತಮ್ಮ? ಇಷ್ಟ ಆಯ್ತಾ?
ಒಳ್ಳೆ ಚಿನ್ನ ಅದು ತಗೋ ತಿನ್ಬೇಕದ್ನ. ನಮಗಂತೂ ಫಸ್ಟಿಂದ ಅಭ್ಯಾಸನೇ ಬೀಳಲಿಲ್ಲ, ನಾವು ತಿನ್ಲೇ ಇಲ್ಲ. ಬಾ ಬಂಗಾರಿ, ಬೀಳ್ತೀಯಾ? ಇದೈತಾ ಸುಣ್ಣ? ಒಂದು 5 ರೂಪಾಯಿ ತಗೊಂಬೋಗ ಇಲ್ಲಿದ್ರೆ ಒಳಗೆ. ಅದ್ಯಾ ನಮ್ಮ ಮನೆ ಮೆಸ್ಸು ನೋಡ್ಬೋದು, ಕ್ಲೀನ್ ಮಾಡಬೇಕು. ಈಗ ತರಕಾರಿ ಎಲ್ಲ ಬಿಡಿಸಿ ಅದ್ರಲ್ಲಿ ಹಾಕ್ದೆ. ಆ್ಯಂಡ್ ಎಲೆ ತೊಗೊಂಬಂದಿದ್ದೆ, ತುಂಬ ದಿನ ಆಗೋಗಿತ್ತು. ಅದಕ್ಕೆ ಎಲೆ ಹಾಕೋಣ ಅಂತ ಎಲೆ. ಈಗ ನಮ್ಮ ರಘುಕುಮಾರ್ ಅವ್ರು ಹಾಕ್ಕೊಡ್ತಾರೆ ಎಲೆನ ನನಗೆ. ಸ್ಪೂನ್ ತೊಗೊಂಡ್ಬರ್ತಾರೆ ಈಗ ಅಪ್ಪನವರು ಎಲ್ಲ. ಸ್ಪೂನ್ ಎಂತಕ್ಕೆ? ಇದು ಕೈಯಲ್ಲಿ ಮುಟ್ಬಾರ್ದು, ಏನಾಗುತ್ತೆ? ಅದು ಹಸಿ ಇಟ್ಕೊಂಡಿದ್ದೀರಾ ನೀವು? ಸ್ಪೂನ್ ಅಂತ ತಂದ್ಕೊಡೋಣ. ಹಂಗೆ ನಿಂತಿದ್ಯಾ? ಸ್ಪೂನ್ ಬೇಕವ? ಒಂದೇ ಎಲ್ಲೆಲ್ಲೋ ಇಟ್ಟಿರ್ತೀಯ ತರ್ಬ. ಆ ಸ್ಪೂನ್ ಹಸಿ ಐತೆ, ತಿರ್ಗಾ ಅದನ್ನ ಹಿಡ್ಕೊಂಡು ಆಮೇಲೆ ಅದ್ರಲ್ಲೇ ಇಟ್ರೆ ಅದು ಕೆಟ್ಟೋಗ್ತತೆ. ಸಾಕು ಯಪ್ಪ, ಅಷ್ಟೊಂದು ಬೇಡ. ತಗೋಗುರು ನೀನು, ಕ್ರೇನ್ ಅಡಿಕೆ ಪುಡಿ ತಿನ್ನೋ ಹೊಳ್ಳಿ. ಅದೇನೆ ಇನ್ನೊಂಚೂರು ಹಾಕೊಬೇಕು ಅನ್ಸುತ್ತೆ. ಭಾಳ ಆಗ್ತೈತೆ. ಬಾಯ್. ಚಿಕ್ಕ ಪುಟ್ಟ ಬಾಯಿ. ಟು ಬಿ ಫ್ರಾಂಕ್, ಅಡಿಕೆಯಿಂದ ಅಡಿಕೆ ಅನ್ನೋಕ್ಕಿಂತ ವೀಳ್ಯದೆಲೆಯಿಂದ ಕಫ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ತುಂಬ ಉಪಯೋಗ ಇದ್ದಾವೆ. ಸೊ ಅದಕ್ಕೆ ನಾನು ನಮ್ಮ ಮನೆ ಎದುರಿಗೆ ಹಾಕಿದ್ದೀನಿ. ಅದು ಯಾವಾಗ ದೊಡ್ಡದಾಗುತ್ತೋ, ಯಾವಾಗ ಕಿತ್ಕೊಂಡು ತಿಂತೀನೋ ಗೊತ್ತಿಲ್ಲ. ಇದು ಚಿಕ್ಕತೈತೆ, ಇಲ್ಲಿ ಸಣ್ಣದೊಂದು ಚಿಗಿತೈತೆ, ಅವೆಲ್ಲ ದೊಡ್ಡವಾಗ್ತಿದ್ದಾವೆ. ನೈಸ್. ದೃಷ್ಟಿ ಬಿಡಬೇಡ್ರಿ ಅಮ್ಮ.